ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾದ ಬೆನ್ನಲ್ಲೇ ಈಗ ಹಾಸನದಲ್ಲಿ ಇರತಕ್ಕಂತ ಎಂಪಿ ನಿವಾಸ ಮತ್ತು ತೋಟದ ಮನೆ ಎರಡೂ ಕಡೆ ಮಹಜರ್ ಮಾಡುವಂತಹ ಸಾಧ್ಯತೆ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಇವತ್ತು ಹಾಸನ ಎಂಪಿ ನಿವಾಸ ಮತ್ತು ತೋಟದ ಮನೆಯಲ್ಲಿ ಮಹಜರ್ ಮಾಡತಕ್ಕಂಥ ಸಾಧ್ಯತೆ, ಎಸ್ಐಟಿ ತಂಡದಿಂದ ಸ್ಥಳ ಮಹಜರ್ ಮಾಡುವಂತಹ ಸಾಧ್ಯತೆ. ಈ ಸಂದರ್ಭದಲ್ಲಿ ಸಂತ್ರಸ್ತೆ ಅಥವಾ ದೂರುದಾರೆ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಬರ್ತಕ್ಕಂಥ ಸಾಧ್ಯತೆ ಇದೆ. ಕೃತ್ಯ ನಡೆದಿದೆ ಎನ್ನಲಾಗುತ್ತಿರುವ ಸ್ಥಳಗಳ ಪರಿಶೀಲನೆಯನ್ನು ನಡೆಸ್ತಾ ಇದೆ ತಂಡ. ಹಾಸನದ ಆರ್ಸಿ ರಸ್ತೆಯಲ್ಲಿ ಸಂಸದರ ನಿವಾಸ ಇದೆ. ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆಯಲ್ಲಿ ತೋಟದ ಮನೆ ಇದೆ. ಸಂತ್ರಸ್ತೆ ಜಾಗವನ್ನು ಗುರುತಿಸಬೇಕಾಗತ್ತೆ. ಇದೇ ಜಾಗದಲ್ಲೇ ನನಗೆ ಲೈಂಗಿಕ ಹಿಂಸೆ ಆಗಿದ್ದು, ಇದೇ ಜಾಗದಲ್ಲೇ ಈ ರೀತಿ ನನಗೆ ಅವರು ತೊಂದರೆಯನ್ನು ಕೊಟ್ಟಿದ್ದು ಅಂತ ಸ್ಥಳವನ್ನು ಗುರುತಿಸಬೇಕಾಗುತ್ತೆ. ಸ್ಥಳ ಮಹಜರ್ ಕೂಡ ಬಹಳ ಇಂಪಾರ್ಟೆಂಟು ಯಾವಾಗ ಚಾರ್ಜ್ ಶೀಟನ್ನು ಹಾಕುವಂತಹ ಸಂದರ್ಭದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಏನಾದರೂ ಮಾಹಿತಿ ಬಂದಿದೆಯಾ? ಇವತ್ತೇ SIT ಅವರು ಸ್ಥಳ ಮಹಜರ್ಗೆ ಬರ್ತಾರೆ ಅಂತ ಆ ಸಾಧ್ಯತೆಗಳಿದೆಯಾ? ಎಲ್ಲೆಲ್ಲಿ ನಡಿಬಹುದು ಸ್ಥಳ ಮಹಜರ್? ಏನಿದೆ ಇದ್ರ ಬಗ್ಗೆ ಮಾಹಿತಿ? ಅರವಿಂದ್, ಅಂತಂದರೆ ಏನು ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಈಗಾಗಲೇ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು ಮತ್ತು ಪ್ರತಿನಿತ್ಯ ಕೂಡ ಸಂತ್ರಸ್ತೆಯ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂಥದ್ದು. ಈ ಮಧ್ಯೆ ಈಗಾಗಲೇ ಜಡ್ಜ್ ಮುಂದೆ ಓರ್ವ ಸಂತ್ರಸ್ತೆ ಕೂಡ ಒಂದು ಹೇಳಿಕೆ 164 ಅಡಿಯಲ್ಲಿ ಹೇಳಿಕೆ ನೀಡಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಂದರೆ ಪ್ರಜ್ವಲ್ ವಿರುದ್ಧ ಕೂಡ FIR ಅಂದರೆ ರೇಪ್ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹಾಗಾಗಿ ರೇಪ್ ಕೇಸ್ ಆಗಿರೋದ್ರಿಂದ ಅದನ್ನು ಹೆಚ್ಚಿನ ದಿನಗಳ ಕಾಲ ಬಿಡುವಂತಿಲ್ಲ ಅನ್ನೋ ಒಂದು ಮಾತು ಇರೋದ್ರಿಂದ ಈಗಾಗಲೇ ಆದಷ್ಟು ಬೇಗ ಅಂದರೆ ಇವತ್ತು SIT ಅವರು ಈ ಒಂದು ಅಂದರೆ ಏನು ಆ ಜಾಗವನ್ನು ನಡೆದಿತ್ತು ಅವರ ಸಂಸದರ ನಿವಾಸ, ಆ ಒಂದು ನಿವಾಸಕ್ಕೆ ಇವತ್ತು SIT ಅವರು ಭೇಟಿ ನೀಡಿ ಆ ಒಂದು ಏನು ಆ ಸಂಸದರ ನಿವಾಸ ಇದೆ ಆ ನಿವಾಸವನ್ನು ಹ್ಯಾಂಡ್ ಓವರ್ ತಗೊಂಡು ಅವರು ತನಿಖೆ ನಡೆಸುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಯಾಕೆಂತಂದರೆ ಅರವಿಂದ್, ಈ ಒಂದೇ ಜಾಗದಲ್ಲಿ ಹೆಚ್ಚಾಗಿ ವಿಡಿಯೋಗಳು ರೆಕಾರ್ಡ್ ಆಗಿದೆ ಅನ್ನೋ ಮಾತು ಕೂಡ ಬಲವಾಗಿರುವಂಥದ್ದು. ಯಾಕೆಂದರೆ ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ವಾರದಲ್ಲಿ ಕನಿಷ್ಠ ಪಕ್ಷ 3 ರಿಂದ 4 ದಿನಗಳ ಕಾಲ ಇದೇ ಒಂದು ಸಂಸದರ ನಿವಾಸದಲ್ಲಿ ಇರ್ತಿರುವಂಥದ್ದು. ಹಾಗಾಗಿ ಈ ಒಂದು ಸಂಸದರ ನಿವಾಸದಲ್ಲಿ ಹೆಚ್ಚಾಗಿ ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿದೆ ಅನ್ನೋ ಮಾತು ಕೂಡ ಬಲವಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಅವ್ರ ವಿರುದ್ಧ FIR ಅಂತಂದರೆ ಏನು ರೇಪ್ ಕೇಸ್ ಕೂಡ ದಾಖಲಾಗಿರೋದ್ರಿಂದ ಇವತ್ತು SIT ಅವರು ಒಂದು ಭೇಟಿ ನೀಡಿ ಈ ಒಂದು ನಿವಾಸವನ್ನು ಅವರ ಸುಪರ್ದಿಗೆ ತಗೊಂಡು ತನಿಖೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಅವರ ಏನು SIT ಅಧಿಕಾರಿಗಳ ಜೊತೆಗೆ ಯಾರು ದೂರು ನೀಡಿರುವಂಥ ಸಂತ್ರಸ್ತೆ ಇದ್ದಾರೆ ಆ ಸಂತ್ರಸ್ತೆಯರನ್ನು ಕರ್ಕೊಂಡು ಬಂದು ಸ್ಥಳ ಮಹಜರ್ ಅಂದರೆ ಜಾಗ ಇದೇ ಜಾಗ ಅಂತಲೂ ಕೂಡ ಒಂದು ಪರಿಶೀಲನೆ ನಡೆಸುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ FIR ಅಂದರೆ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಅದು 360 ರೇಪ್ ಕೇಸ್ ಆಗಿರೋದ್ರಿಂದ ಅದನ್ನು ಹೆಚ್ಚಿನ ದಿನಗಳ ಅಂತಂದರೆ ವಾರ 15 ದಿನಗಳ ಕಾಲ ಬಿಡುವಂಥ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಅಂತಂದರೆ ಇವತ್ತೇ SIT ಅಧಿಕಾರಿಗಳು ಬಂದು ಈ ಒಂದು ಸ್ಥಳ ಪರಿಶೀಲನೆ ನಡೆಸ್ತಾರೋ ಅನ್ನೋ ಮಾತುಗಳು ಕೂಡ ಬಲವಾಗಿರುವಂಥದ್ದು. ಅರವಿಂದ್, ಅಂದ್ರೆ ಈಗ ಹಾಸನದಲ್ಲಿ ಲೆಕ್ಕ ತಗೊಂಡ್ರೆ ಎರಡೇ ಸ್ಥಳ ಅಂತನಾ, ಅಥವಾ ಅವ್ರಿಗೆ ಸಂತ್ರಸ್ತೆ ಬೇರೆ ಯಾವುದಾದ್ರೂ ಜಾಗಗಳನ್ನ ಹೇಳಿ ಅಲ್ಲೂ ಕೂಡ ಏನಾದರೂ ಇವತ್ತು ಮಹಜರ್ ಮಾಡ್ತಾರಾ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಅರವಿಂದ್, ಅಂತಂದರೆ ಹೆಚ್ಚಾಗಿ ಯಾಕೆಂದರೆ ವಾರದಲ್ಲಿ 3 ರಿಂದ 4 ದಿನಗಳ ಕಾಲ ಪ್ರಜ್ವಲ್ ಅವರು ಈ ಒಂದು ನಿವಾಸದಲ್ಲೇ ಇರ್ತಿರುವಂಥದ್ದು. ಜೊತೆಗೆ ಅವರ ಏನು ಹೊಳೆನರಸೀಪುರದಲ್ಲಿರೋ ಅವರ ತೋಟದ ಮನೆಯಲ್ಲೂ ಕೂಡ ಕೆಲ ವಿಡಿಯೋಗಳು ನಡೆದಿದೆ ಅನ್ನೋ ಮಾತುಗಳು ಇರುವಂಥದ್ದು. ಹಾಗಾಗಿ ಏನು ಹಾಸನ ಜಿಲ್ಲೆಗೆ ಈವರೆಗೂ ಕೂಡ ಅಧಿಕಾರಿಗಳು ಭೇಟಿ ನೀಡದಲ್ಲೇ ಇರುವಂಥದ್ದು. ಹಾಗಾಗಿ ಈಗಾಗಲೇ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಅಧಿಕಾರಿಗಳ ತಂಡ ಒಂದು ತಂಡ ಬರ್ಬೋದು ಅಥವಾ 2 ತಂಡ ಬರ್ಬೋದು. ಅವರು ಎಲ್ಲೆಲ್ಲಿ, ಯಾಕೆಂದರೆ ಈಗಾಗಲೇ ದಿನದಿಂದ ದಿನಕ್ಕೆ ಸಂತ್ರಸ್ತೆಯರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಸಾಕಷ್ಟು ಜನ ತಮ್ಮ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ಹಾಗಾಗಿ ಸಂತ್ರಸ್ತರು ಯಾವ್ಯಾವ ರೀತಿ ಹೇಳಿಕೆ ನೀಡಿದೆ ಅಂತಾರೆ, ಯಾವ್ಯಾವ ಜಾಗಗಳಲ್ಲಿ ಈ ರೀತಿಯಾದ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಮಾಹಿತಿ ನೀಡಿರೋ ಆಧಾರದ ಮೇಲೆ ತನಿಖೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಆ ವಿಡಿಯೋಗಳನ್ನೆಲ್ಲ ಗಮನಿಸಿದಾಗ ಒಂದೇ ಜಾಗದಲ್ಲಿ ಹೆಚ್ಚಾಗಿ ವಿಡಿಯೋಗಳು ರೆಕಾರ್ಡ್ ಆಗಿದೆ ಅನ್ನೋ ಮಾತುಗಳು ಇರೋದ್ರಿಂದ ಅದಲ್ಲದೆ ವಾರದಲ್ಲಿ 3-4 ದಿನಗಳ ಕಾಲ ಪ್ರಜ್ವಲ್ ಅವರು ಕೂಡ ಈ ಒಂದು ನಿವಾಸದಲ್ಲೇ ಇರ್ತಿದ್ರಿಂದ ಈಗಾಗಲೇ ರೇಪ್ ಕೇಸ್ ದಾಖಲಾಗಿರೋದ್ರಿಂದ ಈ ನಿವಾಸದಲ್ಲೂ ಕೂಡ SIT ಅವರು ತನಿಖೆ ನಡೆಸೋ ಸಾಧ್ಯತೆ ಇರುವಂಥದ್ದು. ಓಕೆ ನಾರಾಯಣಗೌಡ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಆ್ಯಕ್ಚುಲಿ ಸ್ಥಳ ಮಹಜರ್ ಮಾಡೋದು ಯಾವಾಗ ಅಂತಂದರೆ ದೂರು ದಾಖಲಿಸಿದಂಥವರು ಸ್ಥಳವನ್ನು ಮೆನ್ಷನ್ ಮಾಡಿರ್ತಾರೆ. ಆ ಸ್ಥಳವನ್ನು ಮೆನ್ಷನ್ ಮಾಡಿದಂತಹ ಜಾಗಕ್ಕೆ ದೂರುದಾರಿಯನ್ನು ಕರ್ಕೊಂಡು ಬಂದು ಸ್ಥಳ ಮಹಜರ್ ಮಾಡ್ತಾರೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗ್ತಾರೆ ಅಂತ ಅಂದ್ಕೊಳ್ಳಿ, ಪ್ರಜ್ವಲ್ ರೇವಣ್ಣನೂ ಕರ್ಕೊಂಡು ಬರಬೇಕು ಇಲ್ಲಿಗೆ. ನಿಮಗೆ ದೂರುದಾರರು ಕೂಡ ಸ್ಥಳ ಮಹಜರ್ಗೆ ಜೊತೆಯಲ್ಲಿ ಸಾಥ್ ಕೊಡ್ತಾರೆ. ಜೊತೆಗೆ ಆರೋಪಿ ಯಾರಿರ್ತಾರೆ ಅವರನ್ನೂ ಕರ್ಕೊಂಡು ಬರಬೇಕು. ಅವೆಲ್ಲವೂ ಕೂಡ ತನಿಖೆಯ ಒಂದು ಭಾಗ ಅಷ್ಟೇ.